ನಮಸ್ಕಾರಪ್ಪ ದೊಡ್ಡ ಮಂದಿಗೆ ಹೊಸ ವಿಡಿಯೋಗೆ ಸ್ವಾಗತ ಅಲ್ಲ ಸುಸ್ವಾಗತ ಅಂತ ಹೇಳ್ತಾ ಇವತ್ತೊಂದೇ ಶುರು ಮಾಡೋದಾ ಬನ್ನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮನ್ನ ಯಾರೋ ತಡೆದಿಲ್ಲ ರಂಗನ ಅಂತ ಹೇಳ್ತಾ ನಾನು ಮತ್ತೆ ನಿಶಾಂತ್ ನಾಷ್ಟ ಮಾಡ್ತಿದ್ದೋ, ಹಂಗೆ ಲಾಗ್ ಮಾಡ್ತಿದ್ದಕ್ಕೆ ಮುಂದೆ ನಿಂತ್ಕೊಂಡು ಫುಲ್ಲು ಕ್ವಾಟ್ಲೆ ಕೊಡ್ತಿದ್ದೋ. ಅದಕ್ಕೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ದೀವ ಅಂದ್ಕೊಂಡು ನಾನು ನಿಶಾಂತ್ ಕಾಲು KG ಊಟ ತಿನ್ಕೊಂಡು ಆಯ್ತು. ಆಮೇಲೆ ಏನಿಲ್ಲ, ಒಂದು ಕ್ಲಾಸ್ ಮುಗಿಸ್ಕೊಂಡು ನಿಶಾಂತ್ ಲಾಗ್ ಮಾಡೋಕೆ ಶುರು ಮಾಡ್ಕೊಂಡವನೆ. ಅವ್ನ ಕ್ಯಾಮ್ರಾದಲ್ಲಿ ಲಾಗ್ ಮಾಡ್ತಿದ್ರೆ ನಾನು ನನ್ನ ಕ್ಯಾಮ್ರಾದಲ್ಲಿ ಲಾಗ್ ಮಾಡ್ಕೊಂಡು ಹಾಗೆ ಹೋಗಿ ಒಂದು ಕ್ಲಾಸ್ ಮುಗಿಸ್ಕೊಂಡು ಕ್ಲಾಸ್ ಎಲ್ಲ ಮುಗಿತಿದ್ದಂಗೆ ಊಟಕ್ಕೆ ಹೋಗ್ಬೇಕಂತ ಕೆಳಗಡೆ ಬರ್ತಿದ್ರೆ ಈ ನನ್ನ ಮಕ್ಕಳು ನಾವು ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ನನಗೆ ಬೈತಾರೆ, ನೀವು ಬೈಕಲ್ರಪ್ಪ ಆಯಿತು ಅಂದ್ಕೊಂಡು. ಗೈಸ್ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಯಾವ ಥರ ಬರೀತವನೆ ಕಳ್ಳ. ಇಲ್ಲಿ ನೋಡಿ ಗೈಸ್, ನಮ್ಮ ಕ್ಲಾಸ್ ಟಾಪರ್ ಇವನು ಹೆಂಗೆ ಬರೀತವನೆ. ಮನೇಲಿ ಬರ್ಕಬ ಅಂದರೆ ಆಗಲ್ಲ, ಇಲ್ಲಿ ಬಂದು ಬರೀತಾ ಕೂತವನೆ. ಇಂಥವ್ರೆಲ್ಲ ಬರೀಲಿ, ನಮ್ಮ ಪಾಡಿಗೆ ನಾವು ಕ್ಲಾಸಿಂದ ಆಚೆಗೋಗಡೆ ಕೆಲಸ ನಮ್ಮದು. ಕ್ಲಾಸಲ್ಲೆಲ್ಲ ಇಡಕ್ಕೆ ಮೂಡಿಲ್ಲ ನಮ್ಗೆ ಇವಾಗ ಮಿಸ್ ಏನಾದ್ರು ನಾನು ಲಾಕ್ ಮಾಡ್ತಿರೋದು ನೋಡಿದ್ರೆ ಫೋನ್ನ ತಿಕ್ಕೊಂಡು ಮನೆಗೆ ಕಳಿಸ್ತಾ ಇರ್ತಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕಂತ ತಿಳ್ಕೊಬೇಡ್ದು, ಸುಮ್ಮನೆ ಇರೋ ರಂಗಣ್ಣ ಅಂದ್ಕೊಂಡು ನಮ್ಮ ಮಮ್ಮಿ ಹತ್ರ ಹೋಗಿ ಏನು ಕೊಟ್ಲೆ ಕೊಡ್ತಿದ್ದೆ ನೋಡಿ ಗೈಸ್. ನಾನು ಬೈಯೋದನ್ನೇ ಕಟ್ ಮಾಡ್ತೀಯಾ? ಯಾವ ಬೈಯೋದು? ನಾನು ಬೈತಾ ಇರ್ತೀನಲ್ಲ ನಿನ್ಗೆ, ಅದನ್ನ ಎಲ್ಲಿ ಕಟ್ ಮಾಡಿದ್ದೀನಿ? ಇವಾಗ ವಿಡಿಯೋ ಬರ್ತಿರೋದೆಲ್ಲ ನಿನ್ನೆಯಿಂದ ಹೊಸದಾಗಿ, ಹಳೇದು ಯಾವುದಿಲ್ಲ. ನಿನಗೆ ಮೀಟ್ರು ಅನ್ನೋದಿದ್ರೆ ನಾನು ಏನೇನು ಬೈದಿರ್ತೀನಿ ಹಂಗೆ ಆಗ್ತದೆ. ಬೇಡ ಯಾಕೆ ಬೇಡ, ಚಿಕ್ಕ ಮಕ್ಕಳು ವಿಡಿಯೋ ನೋಡ್ತಾರೆ ಪಾಪ. ಹಂಗೆ ನಮ್ಮಮ್ಮ ಹೋಗಿ ವರ್ಕ್ ಇಸ್ಕೊಬಾ ಅಂದ್ರು ಅಂತ ಅರಸು ರೋಡ್ಗೆ ಹೋಗಿ ವರ್ಕ್ ಎಲ್ಲ ಇಸ್ಕೊಂಡು 5 minutes later. ನೆಕ್ಸ್ಟ್ ಅಲ್ಲಿಂದ ನಾನು ಮತ್ತೆ ನಮ್ಮಪ್ಪ ಬಂದಿದ್ದೆ. ಸ್ವಲ್ಪ ಒಡವೆ ಅಂಗಡಿ ಹತ್ರ ಹೋಗ್ಬೇಕಾಗಿತ್ತಂತ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಏನಾಯ್ತು ನೋಡಿ, ನಮಗೂ ಹೋಯ್ತಾ ರೋಡಲ್ಲಿ ಎಲ್ಲರ ಚೀಲು ತುಂಬ ದುಡ್ಡು ಸಿಕ್ಬಿಡ್ಬೇಕು. ಬರೀ ಅಲ್ಲಿ ದುಡ್ಡು ಇಸ್ಕೊಳ್ಳೋದು ಇಲ್ಲಿ ದುಡ್ಡು ಇಸ್ಕೊಳ್ಳೋದು, ಇದೆಲ್ಲದಕ್ಕಿಂತ ನಮಗೂ ಚೀಲ ತುಂಬ ಸಿಕ್ಬಿಟ್ರೆ ಇರೋ ಬರೋದನ್ನೆಲ್ಲ ಖಾಲಿ ಮಾಡಿಬಿಡ್ಬೋದು. ಖಾಲಿ ಮಾಡಲ್ಲ, ಫಸ್ಟ್ ಎಲ್ಲ ಸಾಲ ತೀರಿಸ್ಬಿಡ್ಬೇಕು. ನಮ್ಮ ಸಾಲ ನಾವೂನು ಸುಭಾಷ್ ಥರ ಡೈಲಾಗ್ ಹೇಳ್ಬೇಕಾಯ್ತದೆ. ನಾವು ಸಾಲ, ನಮ್ಮಪ್ಪ ಸಾಲ, ಅಪ್ಪ ಅವರಪ್ಪ ಸಾಲ, ಅವರಪ್ಪ ಅವ್ರ ಸಾಲ. ಅಲ್ಲಿಂದ ಬತ್ತಿದಂಗೆ ನಮ್ಮ ಅಕ್ಕ ಆಚೆ ನಿಂತ್ಕೊಂಡು ಟೆಂಪಲ್ಗೆ ಹೋಗ್ಬೇಕಂತ ರೆಡಿ ಆಗ್ಬಿಟ್ಟು ಪೋಸ್ಟ್ ಕೊಡ್ತಾ ಇದ್ಲು ಗೈಸ್. ಇವಳ್ದೊಂದು ವೀಡಿಯೋ ಮಾಡ್ಕೊಂಡು ಸರಿ ನಡೆಯತ್ತಾಗೆ ಅಂದ್ಕೊಂಡು ನಾನು ಹೋಗಿ ಹಾಕೊಂಡಿದ್ದೆ. ಊಟ ಫುಲ್ ಹೊಟ್ಟೆ ಹಸಿತಿತ್ತಂತ ಊಟ ಮಾಡಿಕೊಂಡು ನಮ್ಮ ಮಮ್ಮಿಗೆ ಏನು ರೋದನೆ ಕೊಡೋದು ನೋಡಿ. ದೇವಸಿ ಏನು ಹಿಂಸೆ ಕೊಡ್ತೀಯಾ? ಅಷ್ಟೇ.